ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಾಧನ ಕನ್ನಡ ಮಾಸಪತ್ರಿಕೆ ಹಾಗೂ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಘು ಎನ್ ಕಡೂರ್. ಮೊದಲನೇದಾಗಿ 2 ದಿನ ತಡವಾಗಿ ಯೂಟ್ಯೂಬ್ ವಿಡಿಯೋ ಬರ್ತಾ ಇದೆ. ನಿಮಗೆ ಅದಕ್ಕೆ ಕ್ಷಮೆ ಇರಲಿ. ಕಾರಣ ಏನಪ್ಪ ಅಂದರೆ ಈ ಲಾಕ್ಡೌನ್ ಪೀರಿಯಡಿಂದ ಏನಾಗಿದೆ ಅಂದರೆ ಸದ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಆಲ್ಮೋಸ್ಟ್ ಆಗಸ್ಟ್ ಆರ್ ಸೆಪ್ಟೆಂಬರ್ ನಡೀಬೋದು, ಇಲ್ಲ ಲೇಟು ಆಗ್ಬೋದು. ಆ ಕಾರಣದಿಂದ ಒಂದೆರಡು ವಿಶೇಷ KS ಪೂರ್ವಭಾವಿ ಪರೀಕ್ಷೆಗೆ ಒಂದು ಕೈಪಿಡಿಯನ್ನು ಮಾಡ್ತಾಯಿದ್ದೀನಿ. ಇಂಪಾರ್ಟೆಂಟ್ ಎಲ್ಲ GS ಪೇಪರ್ಸ್ನ ಒಟ್ಟುಗೂಡಿಸಿ ಒಂದು ಕೈಪಿಡಿಯನ್ನು ವಿಶೇಷವಾಗಿ ಬರಿತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ತಡವಾಗಿದೆ. ಜೊತೆಗೆ ಈಗಾಗಲೇ ಎಕನಾಮಿಕ್ ಸರ್ವೆ ಪ್ಲಾನ್ಸ್ ಆ್ಯಂಡ್ ಪ್ರಚಲಿತ ಘಟನೆಗಳು 2020 ಹಾಗೂ FTA, STA ಮತ್ತು PSI ಪರೀಕ್ಷೆ ಸಂಬಂಧಪಟ್ಟಾಗೆ ಒಂದು ಸಾಮಾನ್ಯ ಅಧ್ಯಯನ ಕೈಪಿಡಿ ಕೂಡ ಆಲ್ರೆಡಿ ರೆಡಿ ಇದೆ. ಆಫ್ಟರ್ ಲಾಕ್ಡೌನ್ ಎಲ್ಲರಿಗೂ ಲಭ್ಯ ಸಿಗುತ್ತೆ. ಪುಸ್ತಕಗಳ ಒಂದು ರಚನೆ ಜೊತೆಗೆ ಮ್ಯಾಗ್ಝಿನ್ ಕೂಡ ಕಂಟೆಂಟ್ ಡೆವಲಪ್ ಮಾಡ್ತಾ ಇರ್ತೀವಿ. ಹಾಗಾಗಿ ಸ್ವಲ್ಪ ನಿಮಗೆ ತಡವಾಗಿದೆ. ಏನಿಲ್ಲ ಅಂದರೆ ಮಿನಿಮಮ್ 2 ಡೇಸ್ ನಿಮಗೆ 2 ದಿನಕ್ಕೆ ಒಂದು ವಿಡಿಯೋ ಬರ್ತಾ ಇರುತ್ತೆ. ಹೆಚ್ಚು ಕಡಿಮೆ 1 ದಿನ ಆದರೆ ಲೇಟ್ ಆಗ್ಬೋದು ಅಷ್ಟೇ. ಎಲ್ಲರೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಕೊಟ್ಟರೆ ನಿಮಗೆ ಯಾವುದೇ ವಿಡಿಯೋ ಬರಲಿ ನಿಮಗೆ ನೋಟಿಫೈ ಬರುತ್ತೆ, ಮೆಸೇಜ್ ಬರುತ್ತೆ. ನೀವು ವಿಡಿಯೋನ ಆರಾಮಾಗಿ ನೋಡ್ಬೋದು. ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್. ಈ ಹಿಂದಿನ ತರಗತಿಯಲ್ಲಿ ಭಾರತ ಸಂವಿಧಾನ ಹಾಗೂ ಭಾರತದ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸದಲ್ಲಿ ಪ್ರಮುಖವಾದ ಘಟಕಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ಇಂಡಿಯನ್ ಎಕಾನಮಿ, ಭಾರತದ ಅರ್ಥಶಾಸ್ತ್ರ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ. ಎಕ್ಸಾಮ್ ದೃಷ್ಟಿಯಿಂದ ಎಕಾನಮಿ ಅಂತ ಕೇಳಿದ್ರೆ ಎಲ್ಲ ಅರ್ಥಶಾಸ್ತ್ರ ಅಂದರೆ ಏನು ಓದೋದು, ಯಾವುದು ಓದಬೇಕು, ಪೇಪರಲ್ಲಿ ಏನು ಓದಬೇಕು, ಯಾವ ಪುಸ್ತಕ ಓದಬೇಕು ಅಂತ ಈ ಥರ ಗಲಿಬಿಲಿಯಲ್ಲಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಇರ್ತೀರ. ಬಟ್ ಅರ್ಥಶಾಸ್ತ್ರ ಈಸ್ ವೆರಿ ಈಸಿಯರ್ ಸಬ್ಜೆಕ್ಟ್. ತುಂಬ ಈಸಿಯಾಗಿ ತುಂಬ ಕಡಿಮೆ ಕಂಟೆಂಟನ್ನು ಹೊಂದಿರುತ್ತೆ. ಅದನ್ನು ನೀಟಾಗಿ ನೀವು ತರ ಹೋಗ್ಬಿಟ್ರೆ, ನಾನು ಯಾವ್ಯಾವ ಟಾಪಿಕ್ ಅಂತ ಹೇಳ್ತೀನಿ ಅವ್ನು ನೀಟಾಗಿ ಅಷ್ಟನ್ನು ನೀವು ತರ ಮಾಡಿ ನೀವು ಓನ್ ನೋಟ್ಸ್ ಮಾಡ್ಕೊಂಬಿಟ್ರೆ ಎಕನಾಮಿನಲ್ಲಿ ನೀವು ಲೈಫ್ ಟೈಮ್ ಯಾವುದೇ ಎಕ್ಸಾಮು ಕೂಡ ನೀವು ಬರಿಬೋದು. ಬನ್ನಿ ಇವತ್ತು ಅರ್ಥಶಾಸ್ತ್ರದ ಬಗ್ಗೆ ಮಾತಾಡೋಣ. ಅರ್ಥಶಾಸ್ತ್ರ ಎಕನಾಮಿ ಅಂತ ಬರೋದು ನಮಗೆ ದೇಶಗಳದ್ದು GDP ಗೊತ್ತಲ್ಲ, GDP ಎಷ್ಟಿದೆ ಏನಿದೆ ಅಂತ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ. ಮೊದಲನೇದಾಗಿ ಪ್ರಪಂಚಗಳಲ್ಲಿ ಅತಿ ಹೆಚ್ಚು GDPಯನ್ನು ಹೊಂದಿರತಕ್ಕಂಥ ಆ್ಯಸ್ ಆನ್ 2019 ಮೊದಲನೇ ಸ್ಥಾನ ಟಾಪ್ 10 ಕಂಟ್ರಿಯಲ್ಲಿ USA, ಅಮೇರಿಕಾ ಇದೆ. ನಂತರದ ಸ್ಥಾನದಲ್ಲಿ ಚೀನಾ, ನಂತರ ಸ್ಥಾನದಲ್ಲಿ ಜಪಾನ್, 4ನೇ ಸ್ಥಾನದಲ್ಲಿ ಜರ್ಮನಿ. ನಮ್ಮ ಭಾರತ 5ನೇ ಸ್ಥಾನದಲ್ಲಿದೆ. ಭಾರತ 5ನೇ ಸ್ಥಾನದಲ್ಲಿದ್ದು ಟಾಪ್ ಲಾಸ್ಟ್ 10ನಲ್ಲಿ ಕೆನಡಾ ದೇಶ ಇದೆ. ಇದು ಭಾರತದ ಪ್ರಪಂಚದ GDP ರಾಷ್ಟ್ರಗಳಲ್ಲಿ ಅತಿ ಹೆಚ್ಚಾಗಿರೋದು ಭಾರತ 5ನೇ ಸ್ಥಾನ, ನೆನಪಿರಲಿ. ಕಮ್ ಟು ದ ಪಾಯಿಂಟ್. ನಾವು ನಮ್ಮ ಒಂದು ಅರ್ಥಶಾಸ್ತ್ರ ಪ್ರೆಸೆಂಟ್ GDP ರೇಟು ವೇರಿಯೇಷನ್ ಆಗ್ತಾಯಿದೆ ಡ್ಯೂ ಟು ಕೊರೋನಾ COVID-19 ಹಂಗಾಗಿ ಯಾರು ಈ ಟೈಮಲ್ಲಿ ನೀವು ಕನ್ಫರ್ಮ್ ಆಗೋಲ್ಲ GDP ಎಷ್ಟಿದೆ ಅಂತೇಳಿ. ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿ ಈ ವರ್ಷ ಎಂಡ್ ಆಫ್ 2020 ನಿಮಗೆ ಅಪ್ಡೇಟ್ ಎಕ್ಸಾಮ್ ಬಿಫೋರ್ ನಾನು ಅಪ್ಡೇಟ್ ಮಾಡ್ತೀನಿ ಎಷ್ಟಿದೆ ಪ್ರೆಸೆಂಟು, ನೆಕ್ಸ್ಟ್ ಮುನ್ನೋಟ ಎಷ್ಟಿದೆ ಅಂತ ಕಂಪ್ಲೀಟ್ ಅಪ್ಡೇಟ್ ಮಾಡ್ತೀನಿ. ಇವಾಗಲೂ ಪೇಪರಲ್ಲಿ ಬರ್ತಿರುತ್ತೆ 2.9 ಇರುತ್ತೆ, 3.9 ಇರುತ್ತೆ. ಈ ಥರ ಎಲ್ಲ ಕನ್ಫ್ಯೂಷನ್ ಬೇಡ. ಒಂದು ಸ್ಟೇಬಲ್ ಆದ ತಕ್ಷಣ ಎಲ್ಲ ಇದು ಲಾಕ್ಡೌನೆಲ್ಲ ಮುಗಿದ ಮೇಲೆ ಸ್ಟೇಬಲ್ ಆಗುತ್ತೆ. ಆವಾಗ ಎಕನಾಮಿಕ್ ಗ್ರೋತ್ ಬಗ್ಗೆ GDP ಬಗ್ಗೆ ನಿಮಗೆ ಫೈನಲಾಗಿ ಹೇಳ್ತೀನಿ. ನಾನು ಯೂಟ್ಯೂಬಲ್ಲೇ GDP ಕ್ಲಾಸ್ ತೊಗೊಂತೀನಿ ಸಪ್ರೇಟಾಗಿ. ಅದರಲ್ಲಿ ಡಿಸ್ಕಸ್ ಮಾಡ್ತೀನಿ ನಾನು ನಿಮಗೆ. ನಾವು ಎಕನಾಮಿ ಅಂತೇಳಿ ನಿಮಗೆ ಮೈಂಡಲ್ಲಿ ಬರುತ್ತೆ. ಫಸ್ಟಿಗೆ ಯೋಜನೆಗಳು. ಮೊದಲನೇದಾಗಿ ನೀವು ಅರ್ಥಶಾಸ್ತ್ರ ಅಂತ ತಕ್ಷಣ ಫಸ್ಟ್ ಟಾಪಿಕ್ ಇಂಪಾರ್ಟೆಂಟಾಗಿ ನೀವು ಓದಲೇಬೇಕಾಗಿರ್ತಕ್ಕಂಥ ವಿಚಾರ ಯೋಜನೆಗಳು, ಆರ್ಥಿಕ ಯೋಜನೆಗಳು. ಅರ್ಥಶಾಸ್ತ್ರ ಅಂತ ನಿಮಗೆ ಬರಬೇಕು ಮೈಂಡಿಗೆ. ಎಲ್ಲ ಎಕ್ಸಾಮ್ಸಲ್ಲೂ ಕೇಳೋದು ಮೇಜರಾಗಿ ಎಕಾನಮಿಯಲ್ಲಿ ಪ್ಲಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಮಿನಿಮಮ್ KS ಪ್ರಿಲಿಮ್ಸಲ್ಲಿ 5ರಿಂದ 6 ಪ್ರಶ್ನೆ ಇರುತ್ತೆ. ಎಲ್ಲ ಅದರ ಎಕ್ಸಾಮ್ಸಲ್ಲೂ ಕಾಮನ್ ಆಗಿರುತ್ತೆ, 3ರಿಂದ 4 ಪ್ರಶ್ನೆ ಇದ್ದೇ ಇರ್ತವೆ. ಹಾಗಾಗಿ ಎಕನಾಮಿಕ್ ಪ್ಲಾನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಬನ್ನಿ, ಎಕನಾಮಿಕ್ ಪ್ಲಾನ್ಸ್ ಹೇಗೆ ಬಂತು ಬೆಳಕಿಗೆ? ಮೊದಲನೇದಾಗಿ ಇಡೀ ಪ್ರಪಂಚದಲ್ಲಿ ಫಸ್ಟು ಎಕನಾಮಿಕ್ ಪ್ಲಾನ್ಸ್ ಎಲ್ಲಿ ಸ್ಟಾರ್ಟ್ ಆಯಿತು? ನಮ್ಮ ಭಾರತದಲ್ಲಿ ಯಾವಾಗ ಸ್ಟಾರ್ಟ್ ಆಯಿತು ಪರಿಕಲ್ಪನೆ? ಆರ್ಥಿಕ ಯೋಜನೆಗಳ ಪರಿಕಲ್ಪನೆ ಮೊಟ್ಟ ಮೊದಲು ವಿಶ್ವದಲ್ಲಿ ಸೋವಿಯತ್ ರಾಷ್ಟ್ರವಾದಂಥ ರಷ್ಯಾದಲ್ಲಿ ಮೊದಲನೇದಾಗಿ ಪ್ರಾರಂಭವಾಗುತ್ತೆ. ಸೋವಿಯತ್ ಒಕ್ಕೂಟದ ರಾಷ್ಟ್ರ ರಷ್ಯಾ. ರಷ್ಯಾದ ಅಂದಿನ ಅಧ್ಯಕ್ಷ ಯಾರು? ಜೋಸೆಫ್ ಸ್ಟಾಲಿನ್ 1928 ಮೊಟ್ಟ ಮೊದಲ ಬಾರಿಗೆ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ಪರಿಕಲ್ಪನೆಯನ್ನು ಜಾರಿ ತರ್ತಾನೆ. ಯಾವಾಗ? 1928 ಯಾರು? ಜೋಸೆಫ್. ಪಂಚವಾರ್ಷಿಕ ಯೋಜನೆಗಳು
ಬಗ್ಗೆ ಮೊದಲ ಪರಿಕಲ್ಪನೆಯನ್ನು ಹುಟ್ಟುಹಾಕ್ತಾನೆ. ನಂತರ 1929ರಲ್ಲಿ ಕೋಲ್ಟೋಸ್ ಎಂಬ ಸಾಮೂಹಿಕ ಕೃಷಿ ಪದ್ಧತಿಯನ್ನು ಜಾರಿ ತರ್ತಾನೆ. ಯಾರು? ಜೋಸೆಫ್ ಸ್ಟಾಲಿನ್. 1929ರಲ್ಲಿ ಕೋಲ್ಟೋಸ್ ಎಂಬ ಸಾಮೂಹಿಕ ಕೃಷಿ ಪದ್ಧತಿ. ಈ ಕೋಲ್ಟೋಸ್ ಎಂಬ ಸಾಮೂಹಿಕ ಕೃಷಿ ಪದ್ಧತಿಯನ್ನು ಈ 1928ರಲ್ಲಿ ಏನು ಪಂಚವಾರ್ಷಿಕ ಯೋಜನೆ ಜಾರಿ ತಂದಿರ್ತಾನಲ್ಲ ಅದರಡಿಯಲ್ಲಿ 1929ರಲ್ಲಿ ಮೊಟ್ಟ ಮೊದಲ ಯೋಜನೆ ಬಿಡುಗಡೆ ಮಾಡಿದ್ದು ಕೋಲ್ಟೋಸ್ ಎಂಬ ಹೆಸರಿನಲ್ಲಿ ಸಾಮೂಹಿಕ ಕೃಷಿ ಪದ್ಧತಿ ಎಂಬ ಯೋಜನೆಯನ್ನು ಯಾರು? ಜೋಸೆಫ್ ಸ್ಟಾಲಿನ್, ಅಂದಿನ ರಷ್ಯಾದ ಅಧ್ಯಕ್ಷ. ನೆನಪಿರಲಿ, ಅಂದಿನ ರಷ್ಯಾದ ಅಧ್ಯಕ್ಷ ಜೋಸೆಫ್ ಸ್ಟಾಲಿನ್ 1929ರಲ್ಲಿ ಕೋಲ್ಟೋಸ್ ಎಂಬ ಒಂದು ಕಾರ್ಯಕ್ರಮವನ್ನು ಸಾಮೂಹಿಕ ಕೃಷಿ ಪದ್ಧತಿ ಕಾರ್ಯಕ್ರಮವನ್ನು ಅಥವಾ ಪದ್ಧತಿಯನ್ನು ಜಾರಿ ತರ್ತಾನೆ. ಸೊ ಸಾವಿರಾರು ಎಕರೆ ಭೂಮಿಯಲ್ಲಿ ಸಾವಿರಾರು ರೈತರನ್ನು ಕೆಲಸಕ್ಕೆ ನೇಮಿಸಿಕೊಂಡು ಮೊಟ್ಟ ಮೊದಲ ಒಂದು ಪ್ರಪಂಚದಲ್ಲಿ ಅತ್ಯಧಿಕ ಯೋಜನೆಯಾಗಿ ಇದು ಮೊಟ್ಟ ಮೊದಲ ಯೋಜನೆಯಾಗಿ ಪ್ರಪಂಚದಲ್ಲಿ ಜಾರಿಗೊಳ್ಳುತ್ತದೆ. ಯಾವುದು? 1929ರಲ್ಲಿ ಕೋಲ್ಟೋಸ್ ಸಾಮೂಹಿಕ ಕೃಷಿ ಪದ್ಧತಿ ನೆನಪಿರಲಿ. ಸೊ ನೆಕ್ಸ್ಟ್ ಭಾರತಕ್ಕೆ ಬನ್ನಿ. ಭಾರತದಲ್ಲಿ ಮೊಟ್ಟ ಮೊದಲು ನಮ್ಮ ಆರ್ಥಿಕ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ ಏಕೈಕ ವ್ಯಕ್ತಿ ನಮ್ಮ ಕರುನಾಡಿನ ಕನ್ನಡದ ಹೆಮ್ಮೆಯ ವ್ಯಕ್ತಿ ಯಾರಪ್ಪ ಅಂದರೆ ಅಂದಿನ ದಿವಾನರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು. ಬನ್ನಿ ಅವ್ರ ಬಗ್ಗೆ ಮಾತಾಡೋಣ. ಸರ್ ಎಂ ವಿ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಅಂದಿನ 1934ರಲ್ಲಿ 1934ರಲ್ಲಿ ತಮ್ಮ ಒಂದು ಪುಸ್ತಕದಲ್ಲಿ, ಯಾವ ಪುಸ್ತಕ? ಪ್ಲಾನಡ್ ಎಕನಾಮಿ ಫಾರ್ ಇಂಡಿಯಾ. ಯಾವ ಪುಸ್ತಕದಲ್ಲಿ? ಪ್ಲಾನಡ್ ಎಕನಾಮಿ ಫಾರ್ ಇಂಡಿಯಾ ಎಂಬ ಪುಸ್ತಕದಲ್ಲಿ 1934ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಆರ್ಥಿಕ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ. ಅವರು ಕೈಗಾರಿಕೆಗಳ ಕುರಿತು ಒಂದು ಪ್ಲಾನ್ ರೆಡಿ ಮಾಡ್ತಾರೆ ಆ ಪುಸ್ತಕದಲ್ಲಿ. ಸೊ ಯೋಜನೆಯ ಬಗ್ಗೆ ಪ್ರಸ್ತಾಪ ಮಾಡಿರ್ತಾರೆ. ಹಾಗಾಗಿ ಅವರ ಮೊದಲ ಪುಸ್ತಕ ಯಾವುದು? 1934ರಲ್ಲಿ ಅವರು ಬರೆದಂಥ ಪುಸ್ತಕ ಪ್ಲಾನಡ್ ಎಕನಾಮಿ ಫಾರ್ ಇಂಡಿಯಾ ಪುಸ್ತಕದಲ್ಲಿ ಮೊದಲ ಬಾರಿಗೆ ಯೋಜನೆಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ ಭಾರತದಲ್ಲಿ. ಸೊ ಇವರು ಅಂದಿನ ಮೈಸೂರಿನ ದಿವಾನರಾಗಿದ್ದರು. ಯಾರು? ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು 1934ರಲ್ಲಿ ಅಂದಿನ ನಮ್ಮ ಮೈಸೂರಿನ ದಿವಾನರಾಗಿರ್ತಾರೆ. ಸೊ ಪ್ಲಾನಡ್ ಎಕನಾಮಿ ಫಾರ್ ಇಂಡಿಯಾ ಎಂಬ ಪುಸ್ತಕದಲ್ಲಿ ಮೊಟ್ಟ ಮೊದಲು ಭಾರತದ ಆರ್ಥಿಕ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ನಂತರ 1900ರಲ್ಲಿ ಸ್ವತಂತ್ರ ಬರುತ್ತೆ. 1947 50ರಲ್ಲಿ ಸಂವಿಧಾನ ರಚನೆ ಆಗುತ್ತೆ. 1951ರಿಂದ ಪ್ರಧಾನಮಂತ್ರಿ ನೇಮಕ ಆಗಿ ಭಾರತ ಸರ್ಕಾರ ಸ್ಥಾಪನೆ ಆಗುತ್ತೆ. ಮೊಟ್ಟ ಮೊದಲ ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು 1951ರಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪ್ರಾರಂಭವನ್ನು ಮಾಡ್ತಾರೆ. ಪಂಚವಾರ್ಷಿಕ ಯೋಜನೆಗಳು ಯಾರು? ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಸೊ ವೆರಿ ಇಂಪಾರ್ಟೆಂಟ್. ಫಸ್ಟ್ ಯೋಜನೆ ಸ್ಟಾರ್ಟ್ ಆಗಿ 1951ರಲ್ಲಿ ಪಂಚವಾರ್ಷಿಕ ಯೋಜನೆಯನ್ನು ಇದು ಮಾಡ್ತಾರೆ. ಹಾಗಾಗಿ ಇವರಿಗೆ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತ ಕರೀತಾರೆ. ಯಾರಿಗೆ? ಜವಾಹರ್ಲಾಲ್ ನೆಹರು ಅವರಿಗೆ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ನೆನಪಿರಲಿ. ಸೊ ನೆಕ್ಸ್ಟು 1934ರಲ್ಲಿ ಹಿಂದೆ ಪ್ಲಾನಡ್ ಎಕನಾಮಿ ಫಾರ್ ಇಂಡಿಯಾ ಅಂತೇಳಿ ಫಸ್ಟು ಯೋಜನೆಗಳ ಬಗ್ಗೆ, ಆರ್ಥಿಕ ಯೋಜನೆಗಳ ಬಗ್ಗೆ ಭಾರತದಲ್ಲಿ ಪ್ರಸ್ತಾಪನೆ ಮಾಡಿದಂಥ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಆರ್ಥಿಕ ಯೋಜನೆಗಳ ಪಿತಾಮಹ, ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತ ಹೇಳಿ ಯಾರಿಗೆ ಕರೀತಾರೆ? ಸರ್ ಎಂ ವಿಶ್ವೇಶ್ವರಯ್ಯ ನೆನಪಿರಲಿ. ಸೊ 1951ರಲ್ಲಿ ಪಂಚವಾರ್ಷಿಕ ಯೋಜನೆ ಜಾರಿ ತಂದ ಜವಾಹರ್ಲಾಲ್ ನೆಹರು ಅವರಿಗೆ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತೇಳಿ ಕರೀತಾರೆ. ಇಷ್ಟು ನೆನಪಿಟ್ಟುಕೊಳ್ಳಿ. ಅಬೌಟ್ ಎಕನಾಮಿ ಪ್ಲಾನ್ಸ್, ಆರ್ಥಿಕ ಯೋಜನೆಗಳ ಇತಿಹಾಸ, ಹೇಗೆ ಪ್ರಾರಂಭವಾಯಿತು, ಮೊಟ್ಟ ಮೊದಲು ಹೆಂಗೆ ಪ್ರಾರಂಭ ಆಯಿತು, ಇಷ್ಟನ್ನು ನೆನಪಿಟ್ಕೊಳ್ಳಿ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಇದೊಂದು ಟಾಪಿಕ್ ನಿಮಗೆ ಆರ್ಥಿಕ ಯೋಜನೆ, ಅದರಲ್ಲಿ ಏನೇನು ಕೇಳ್ಬೋದು ಅಂತೇಳಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್, ಎಕನಾಮಿಕ್ಸಲ್ಲಿ ನೀವು ಆರ್ಥಿಕ ಯೋಜನೆಗಳು ಓದಲೇಬೇಕು. ಇದರಲ್ಲಿ ಮಿನಿಮಮ್ ನಿಮಗೆ 5 to 6 ಪ್ರಶ್ನೆ ಇರ್ತವೆ. ಅದರಲ್ಲಿ ಮಿನಿಮಮ್ ಅಂದರೂ 10 ಅಂಕಗಳು ಕನ್ಫರ್ಮ್. ನಿಮಗೆ ಯೋಜನೆಗಳ ಬಗ್ಗೆ 10 ಅಂಕಗಳು ಎಲ್ಲ ಎಕ್ಸಾಮ್ಸಲ್ಲಿ ಕಾಮನ್ ಆಗಿರುತ್ತೆ. ಸೊ ಇಷ್ಟು ಭಾರತದ ಆರ್ಥಿಕ ಯೋಜನೆ ಹೆಂಗೆ ಜಾರಿಗೆ ಬಂತು, ಯಾವ ಥರ ಪ್ರಾರಂಭವಾಯಿತು ಅಂತೇಳಿ. ನೆಕ್ಸ್ಟ್,
ಭಾರತದ ಆರ್ಥಿಕ ಯೋಜನೆ ಪ್ರಾರಂಭವಾಯಿತು 1951ರಲ್ಲಿ. 51ರಿಂದ 56 ಮೊದಲ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾಗುತ್ತೆ. ಸೊ ಅದರ ಅಡಿಯಲ್ಲಿ ಅದರಲ್ಲಿ ಪ್ರಥಮ ಬಾರಿಗೆ ಭಾರತದ ಮೊಟ್ಟ ಮೊದಲ ಯೋಜನೆ CDP ಅಂತ ಪ್ರಾರಂಭವಾಗುತ್ತೆ. ಆ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಯಾವುದು? CDP. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್. ಇದು 1952 ಅಕ್ಟೋಬರ್ 2ರಂದು ಪ್ರಾರಂಭವಾಗುತ್ತೆ. 1952 ಅಕ್ಟೋಬರ್ 2ರಂದು CDP ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸಮುದಾಯ ಅಭಿವೃದ್ಧಿ ಯೋಜನೆ. ಸೊ ಸಮುದಾಯ ಅಭಿವೃದ್ಧಿ ಯೋಜನೆಯನ್ನು 1952ರಲ್ಲಿ ಅಕ್ಟೋಬರ್ 2ರಂದು ಮೊಟ್ಟ ಮೊದಲ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಮೊಟ್ಟ ಮೊದಲ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ. ಇದರ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಮತ್ತು ಗ್ರಾಮೀಣ ಜನರ ಪಾಲ್ಗೊಳ್ಳುವಿಕೆ. ಸೊ ಗ್ರಾಮೀಣ ಪ್ರದೇಶದಲ್ಲಿ ವಿವಿಧ 52 ಅಂಶಗಳ ಕುರಿತ ಯೋಜನೆಯನ್ನು ಜಾರಿಗೆ ತಂದಿತು. ಇದರ ಅಡಿಯಲ್ಲಿ 52 ಅಂಶಗಳ ಯೋಜನೆಗಳು, ಸುಮಾರು 52ಕ್ಕೂ ಹೆಚ್ಚು ಅಂಶಗಳ ಯೋಜನೆಗಳು ಜಾರಿಯಾಗಿದ್ದವು. ಉದಾಹರಣೆ: ಶಿಕ್ಷಣ, ಕೃಷಿ, ವಸತಿ, ಗ್ರಾಮೀಣ ಸಂವಹನ, ಕೈಗಾರಿಕೆ. ಸೊ ಈ ರೀತಿ 52 ಅಂಶಗಳ ವಿವಿಧ ಯೋಜನೆಗಳ ಕಾರ್ಯಕ್ರಮವನ್ನು CDPಯನ್ನು ಅಂದು 1952ರಲ್ಲಿ ಜಾರಿ ತಂದಿದ್ದರು. ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಮತ್ತು ಗ್ರಾಮೀಣ ಜನರ ಪಾಲ್ಗೊಳ್ಳುವಿಕೆ ಎಂಬ ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಈ ಯೋಜನೆ ಜಾರಿ ಬಂದಿತ್ತು. ನೆನಪಿರಲಿ, ಇದೊಂದು ಪಾಯಿಂಟು. ಸೊ ಇದು ಯಾಕೆ ಅಂದರೆ 1951 ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾಯಿತು. ಆ ಅದರಲ್ಲಿ ಮೊಟ್ಟ ಮೊದಲ ಭಾರತದ ಯೋಜನೆ CDP. ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ಪಂಚವಾರ್ಷಿಕ ಯೋಜನೆಗಳು. ಸೊ ಮೇಜರಿಗ ಪಂಚವಾರ್ಷಿಕ, ಒಟ್ಟು ಭಾರತದಲ್ಲಿ ಇದುವರೆಗೂ ಪಂಚವಾರ್ಷಿಕ ಯೋಜನೆಗಳು ಎಷ್ಟಾಗಿದೆ ಅಂದರೆ 12 ಯೋಜನೆಗಳು. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಬನ್ನಿ. ಒಟ್ಟು ಎಷ್ಟು? 12 ಯೋಜನೆಗಳಿದ್ದಾವೆ. ಅದರಲ್ಲಿ ಒಂದನೇದು 1951ರಿಂದ 1951 to 56. ಎರಡನೇದು 1956 to 61. 1956 to 61. ಮೂರನೇದು 1961 to 66. ನಾಲ್ಕನೇದು 1969 to 74. ಸೊ ಇಲ್ಲಿ 2 ಇಯರ್ಸು ವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ, ಹಾಗಾಗಿ ಅಲ್ಲಿ ಪಂಚವಾರ್ಷಿಕ ಯೋಜನೆ ಬರೋಲ್ಲ. ನೆಕ್ಸ್ಟ್ 1969 ಸ್ಟಾರ್ಟ್ ಆಗುತ್ತೆ, ಮತ್ತೆ 74 ಮುಗಿಯುತ್ತೆ. ನೆಕ್ಸ್ಟ್ 5ನೇದು 1974 to 1979, 5ನೇ ಪಂಚವಾರ್ಷಿಕ ಯೋಜನೆ. ಸೊ 6ನೇದು 1980 to 85, 6ನೇ ಪಂಚವಾರ್ಷಿಕ ಯೋಜನೆ. 7ನೇದು 1985 to 89. 8ನೇದು 1992. ಇಲ್ಲಿ 2 ವರ್ಷ ಗ್ಯಾಪ್ ಆಗುತ್ತೆ, ಮತ್ತೆ 2 ಇಯರ್ಸ್. ಸೊ ಅಲ್ಲಿ ವಾರ್ಷಿಕ ಯೋಜನೆ ಇರುತ್ತೆ. 1990 to 1997. ನೆಕ್ಸ್ಟ್ 9ನೇದು 1997 to 2002. 10ನೇದು 2002 to 2007. 11ನೇದು 2002 to 2007 to 2012. ಲಾಸ್ಟ್ 12ನೇದು 2012 to 17. ಸೊ 1951ರಿಂದ ಹಿಡಿದು 2017ರವರೆಗೆ 12ನೇ ಪಂಚವಾರ್ಷಿಕ ಯೋಜನೆ ರೀಸೆಂಟಾಗಿ 2017ನೇ ಇಸ್ವಿಯಲ್ಲಿ ಮುಗಿಯುತ್ತೆ. ಸೊ ನಂತರ ನೋಡಿ, ಇಷ್ಟು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನೀವು ಮೇಜರಾಗಿ ಯೋಜನೆ ಹೆಸರು, ಯೋಜನೆ ಅವಧಿ, ಯೋಜನೆಯ ಉದ್ದೇಶ, ಯೋಜನೆಯ GDP ಸಾಧನೆ ಹಾಗೂ ಶೇಕಡಾವಾರು ಕೊಡುಗೆ ಕೇಂದ್ರ ಸರ್ಕಾರದ ಎಷ್ಟಿದೆ ಮತ್ತು ಅದರ ಸಾಧನೆ, ಒಟ್ಟು ಇಷ್ಟನ್ನು ಒಂದು ಪಟ್ಟಿ ಮಾಡ್ಕೊಂಡು ನೀವು ಮೇಜರಾಗಿ ಡೇಟನ್ನು ಮೇಂಟೈನ್ ಮಾಡಲೇಬೇಕು ಇಷ್ಟು ಯೋಜನೆಗಳ ಬಗ್ಗೆ. ಮತ್ತು ಆಯಾ ಯೋಜನೆ ಅವಧಿಯಲ್ಲಿ ಇದ್ದಂತಹ ಪ್ರಧಾನಮಂತ್ರಿಗಳು, ಮೇಜರ್ ನೆನ್ಪಿಟ್ಕೊಳ್ಳಿ, ಪ್ರಧಾನಮಂತ್ರಿಗಳನ್ನ ನೆನ್ಪಿಟ್ಕೋಬೇಕು, ಅಥವಾ ರಾಷ್ಟ್ರಪತಿಗಳು. ಸೊ ಇದನ್ನು ಮೇಜರಾಗಿ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು, ಆಯಾ ಯೋಜನೆ ಅವಧಿಯಲ್ಲಿದ್ದಂತಹ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳನ್ನ ನೀಟಾಗಿ ಒಂದು ಪಟ್ಟಿ ಮಾಡ್ಕೊಳ್ಳಿ. ಯೋಜನೆಗಳ ಅವಧಿ, ಉದ್ದೇಶ ಮತ್ತು GDP ಸಾಧನೆ ಜೊತೆಗೆ ಆಯಾ ಯೋಜನೆ ಅವಧಿಯಲ್ಲಿ ಪ್ರಧಾನಮಂತ್ರಿ ಯಾರಾಗಿದ್ದರು ಮತ್ತು ರಾಷ್ಟ್ರಪತಿ ಯಾರಾಗಿದ್ದರು ಅಷ್ಟನ್ನು ಸಹ ಪಟ್ಟಿ ಮಾಡ್ಕೋಬೇಕು. ನಂತರ ನೋಡಿ, ಕೊನೆಯದಾಗಿ 12ನೇ ಯೋಜನೆ 2017ಕ್ಕೆ ಕಂಪ್ಲೀಟ್ ಆಗುತ್ತೆ. ಸೊ ನಂತರ ಪಂಚವಾರ್ಷಿಕ ಯೋಜನೆಗಳನ್ನ ಸ್ಟಾಪ್ ಮಾಡ್ತಾರೆ. ಅದರ ಬದಲಾಗಿ ಯಾವುದನ್ನು ಕ್ರಿಯೇಟ್ ಮಾಡ್ತಾರೆ? ನೀತಿ ಆಯೋಗ. ಸೊ ನೀತಿ ಆಯೋಗವನ್ನು ರಚನೆ ಮಾಡ್ತಾರೆ.
ಭಾರತದ ಈ ನೀತಿ ಆಯೋಗದ ಅಧ್ಯಕ್ಷರು ಯಾರಿರ್ತಾರೆ? ಭಾರತದ ಪ್ರಧಾನಮಂತ್ರಿಗಳು. ಆ ಅವಧಿಯಲ್ಲಿ ಯಾರು ಪ್ರಧಾನಮಂತ್ರಿ ಇರ್ತಾರೋ ಅವರೇ ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಯಾರು? ನರೇಂದ್ರ ಮೋದಿ. ಸೊ ನೀತಿ ಆಯೋಗದ ಸಿಇಒ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಂತ ಯಾರಂತ ಕರಿತೀವಿ ನಾವು ಇಲ್ಲಿ? ಅಮಿತಾಬ್ ಕಾಂತ್. ಸಿಇಒ ಅಮಿತಾಬ್ ಕಾಂತ್ರವರು ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಅಧ್ಯಕ್ಷರು ನರೇಂದ್ರ ಮೋದಿ ಹಾಗೂ ಉಪಾಧ್ಯಕ್ಷರು ಡಾಕ್ಟರ್ ರಾಜೀವ್ ಕುಮಾರ್, ವೈಸ್ ಪ್ರೆಸಿಡೆಂಟ್ ಆಫ್ ನೀತಿ ಆಯೋಗ. ಪ್ರೆಸಿಡೆಂಟ್ ಯಾರು? ನರೇಂದ್ರ ಮೋದಿಯವರು. ಸೊ ಸಿಇಒ ಅಮಿತಾಬ್ ಕಾಂತ್. ನೀತಿ ಆಯೋಗ 2015 ಜನವರಿ 1ರಲ್ಲಿ ಪ್ರಾರಂಭವಾಗುತ್ತೆ. 2015 ಜಾನ್ 1 ನೀತಿ ಆಯೋಗ ಸ್ಥಾಪನೆ ಯಾವಾಗ? 2015 ಜನವರಿ 1ರಂದು ನೀತಿ ಆಯೋಗ ಸ್ಥಾಪನೆ ಆಗುತ್ತೆ. ಸೊ ಇಷ್ಟು ನೀತಿ ಆಯೋಗ ಪಂಚವಾರ್ಷಿಕ ಯೋಜನೆಗಳು ನಡೆದು ಬಂದು ಅದರ ನಂತರ ಕೊನೆಯದಾಗಿ ನೀತಿ ಆಯೋಗ ಪ್ರಾರಂಭವಾಗುತ್ತೆ. ಈ ನೀತಿ ಆಯೋಗದ ಮುಂಚೆ ಯಾವುದು ಯೋಜನೆಗಳನ್ನು ನೋಡ್ಕೊತಾ ಇದ್ದೀಯಾರು ಉಸ್ತುವಾರಿ? ಯೋಜನಾ ಆಯೋಗ. ನೆನಪಿರಲಿ, 1950ರಲ್ಲಿ ಯೋಜನಾ ಆಯೋಗ ಪ್ರಾರಂಭವಾಗುತ್ತೆ. ಯೋಜನಾ ಆಯೋಗ ಈ ಎಲ್ಲ ಯೋಜನೆಗಳ ಸರ್ಕಾರದ ಯೋಜನೆಗಳನ್ನು ಪರಿಶೀಲನೆ ಮಾಡಿ ಪರಿಣಾಮಕಾರಿಯಾಗಿ ಜಾರಿ ತರ್ತಾ ಇತ್ತು. ಸೊ ನಂತರ ಯೋಜನಾ ಆಯೋಗದ ಬದಲಾಗಿ ಇಂದು ನೀತಿ ಆಯೋಗ ಜಾರಿಯಲ್ಲಿದೆ. ನೆನಪಿರಲಿ, ಇಷ್ಟು ಮೇಜರ್ ಪಾಯಿಂಟ್ಸ್ ರಿಗಾರ್ಡಿಂಗ್ 5-year ಪ್ಲಾನ್ಸ್. ನೆನಪಿಟ್ಕೊಳ್ಳಿ, ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಇಷ್ಟನ್ನ ಡೇಟನ, ಅವಧಿ, ಉದ್ದೇಶ, GDP ಸಾಧನೆ ಹಾಗೂ ನೀತಿ ಆಯೋಗದ ಬಗ್ಗೆ ವೆರಿ ಇಂಪಾರ್ಟೆಂಟ್. ಮತ್ತು ಯೋಜನಾ ಆಯೋಗ ಮತ್ತು ಅಂದಿನ ಆಯಾ ಯೋಜನಾ ಅವಧಿಯಲ್ಲಿ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳನ್ನ ನೆನಪಿಟ್ಕೋಬೇಕು. ಇಷ್ಟು ಪಂಚವಾರ್ಷಿಕ ಯೋಜನೆಗಳಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಕೊನೆಯದಾಗಿ ಓವರಾಲ್ ಆಗಿ ಯೋಜನೆಗಳನ್ನ ಹೇಳಿದ್ದೀನಿ. 1951 1951 ಆ್ಯಂಡ್ 52 ಯಾವುದು? CDP. 1951 ಆ್ಯಂಡ್ 52 ಇಂದ ಹಿಡಿದು 2011ರ NRLM. ಸೊ ಇಲ್ಲಿವರೆಗೂ 2051ರಿಂದ 2011ರ NRLM ಅಂತ ಯೋಜನೆ ಜಾರಿ ಆಗುತ್ತೆ. ಅದನ್ನು ಮಾತಾಡ್ತೀನಿ ಈಗ. ಸೊ ಅಲ್ಲಿವರೆಗೂ ನೀವು ಈ ಮಧ್ಯದಲ್ಲಾದಂಥ ಪಂಚವಾರ್ಷಿಕ ಯೋಜನೆಗಳು ಹಾಗೂ ಇತರೆ ಹಲವಾರು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಕೂಡಿ ಮಿನಿಮಮ್ ಅಂದರೆ 20ರಿಂದ 25 ಯೋಜನೆಗಳು ಸಿಗ್ತವೆ. ನೀಟಾಗಿ ಪಟ್ಟಿ ಮಾಡ್ಕೊಳ್ಳಿ. ಸೊ ಮೇಜರಾಗಿ. ಸೊ ಬನ್ನಿ, 2011ರ NRLM ಯೋಜನೆ ಏನು ಹೇಳುತ್ತೆ? ಇತ್ತೀಚೆಗೆ ಪ್ರಾರಂಭವಾದ 2011ರಲ್ಲಿ NRLM, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತೇಳಿ ಗುರಿ ಅಂತೇಳಿ ಪ್ರಾರಂಭವಾಗುತ್ತೆ. ಎಷ್ಟರಲ್ಲಿ? 2011ರಲ್ಲಿ. ಇದರ ಮುಖ್ಯ ಉದ್ದೇಶ ಬಡತನ ನಿರ್ಮೂಲನೆ. ಭಾರತ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡೋದು. ಸೊ ಯಾವುದರಿಂದ ಯಾವುದೋ ಮುಖ್ಯ ಉದ್ದೇಶವಾಗಿ ಸಂಘಟನೆ ಮತ್ತು ಸ್ವ ಉದ್ಯೋಗವನ್ನು ಕಲ್ಪಿಸೋದು ಮುಖ್ಯ ಉದ್ದೇಶ ಇದರಲ್ಲಿ. ಜೊತೆಗೆ ಬಡತನ ನಿರ್ಮೂಲನೆ ಮಾಡೋದು ಅಂತಹ ಉದ್ದೇಶ ಇಟ್ಕೊಂಡು NRLM ಸ್ಥಾಪನೆ ಆಗುತ್ತೆ. ನೆನಪಿರಲಿ, 2052ರ ಪಂಚವಾರ್ಷಿಕ ಯೋಜನೆ ಮತ್ತು 2052ರ ಮೊಟ್ಟ ಮೊದಲ ಭಾರತ ಯೋಜನೆ CDP ಇಂದ ಹಿಡಿದು 2011ರ NRLMವರೆಗೂ ನೀವು ನೀಟಾಗಿ ಒಂದು ಡೇಟಾ ರೆಡಿ ಮಾಡ್ಕೊಳ್ಳಿ. ನಂತರ ಏನು ಓದಬೇಕು? 2014ರಿಂದ 2020ರವರೆಗಿನ NDA ಗೌರ್ಮೆಂಟ್ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ರಚನೆ ಆಯಿತಲ್ಲ 2013-14ರಿಂದ ಅಪ್ ಟು ಇಲ್ಲಿವರೆಗೂ ಏನೇನು ಬಹಳ ಇಂಪಾರ್ಟೆಂಟ್ ಯೋಜನೆಗಳು ಇವಾಗ ಬಂದಿದ್ದಾವೆ. ಸೊ ಎಲ್ಲವನ್ನು ನೀಟಾಗಿ ಮಾಡಿ 2 ಪಾರ್ಟ್ ಮಾಡಿ ಯೋಜನೆಯಲ್ಲಿ. 1952 2011 ಒಂದು ಪಾರ್ಟು. ಸೊ ನೀವು ಯೋಜನೆಗಳು ಹೊಸ ಯೋಜನೆಗಳು 2014ರಿಂದ 2020 ಒಂದು ಪಾರ್ಟನ್ನು ಮಾಡಿ ನೀಟಾಗಿ ತರವಾಗಿ ಅಧ್ಯಯನ ಮಾಡಿ. ಯೋಜನೆ ಅವಧಿ, ಉದ್ದೇಶ, ಸಾಧನೆ, GDP ಸಾಧನೆ ಏನಾಗುತ್ತೆ ಮತ್ತು ಅದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕೊಡುಗೆ, ಎಷ್ಟು ಅನುದಾನ ಇದೆ, ಎಲ್ಲವನ್ನು ನೀಟಾಗಿ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಇಷ್ಟು ಯೋಜನೆಗಳ ಬಗ್ಗೆ ಇಂಪಾರ್ಟೆಂಟ್ ಟಾಪಿಕ್ಕು. ನೆಕ್ಸ್ಟ್, ಈ ಯೋಜನೆಗಳೆಲ್ಲ ಹಿಂಗೆ ಬಂದು ಏನೆಲ್ಲ ಯೋಜನೆಗಳು ನೋಡಿದ್ವಿ. ಈ ಯೋಜನೆಗಳನ್ನು ಮಾಪನ ಮಾಡೋದು ಯಾರಾಗಿದ್ದರೆ? ಹೂ ವಿಲ್ ಮೆಜರ್ ದಿಸ್ ಪ್ಲಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್. ಓವರಾಲ್ ಭಾರತದಲ್ಲಿ ಯೋಜನೆಗಳನ್ನು ಮಾಪನ ಮಾಡಲು ಮುಖ್ಯವಾಗಿ 2 ಸಂಸ್ಥೆಗಳಿದೆ. ಒಂದು NSO, ಇನ್ನೊಂದು NSSO, ಒಂದು CSO. ಒಂದು CSO ಆ್ಯಂಡ್ ಇನ್ನೊಂದು NSSO. ಸೊ CSO ಆ್ಯಂಡ್ NSSO ಇವೆರಡು ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ನೆನಪಿರಲಿ. ಸೊ ಭಾರತ ಸರ್ಕಾರದ ಪ್ರಮುಖ ಮಾಪನ ಸಂಸ್ಥೆಗಳು ಯಾವ್ಯಾವು? CSO ಆ್ಯಂಡ್ NSSO. CSSO ಅಂದರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಅಥವಾ ಆಫೀಸ್. ಸೆಂಟ್ರಲ್, ಸೊ ಕನ್ನಡದಲ್ಲಿ ಕೇಂದ್ರ ಅಂಕಿಅಂಶಗಳ
ಸಂಸ್ಥೆ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆರ್ಗನೈಜೇಷನ್. ನೆಕ್ಸ್ಟ್ NSSO. ಫಸ್ಟ್ CSO ಬಗ್ಗೆ ಮಾತಾಡ್ತೀನಿ. ಈ CSO ಸುಮಾರು 20ಕ್ಕೂ ಹೆಚ್ಚು ಅಂಶಗಳನ್ನು ಕುರಿತು ಯೋಜನೆಗಳನ್ನು 20ಕ್ಕೂ ಹೆಚ್ಚು ಅಂಶಗಳ ಕುರಿತು ಯೋಜನೆಗಳನ್ನು ಮಾಪನ ಮಾಡುತ್ತೆ. ಉದಾಹರಣೆ ರಾಷ್ಟ್ರೀಯ ಆದಾಯ, ತಲಾದಾಯ ಇತ್ಯಾದಿ. ಸೊ ಈ ಥರ 20ಕ್ಕೂ ಹೆಚ್ಚು ಅಂಶಗಳ ಕುರಿತು ಯಾವುದು CSO ಮಾಪನ ಮಾಡುತ್ತೆ. ಸೊ ದಿಸ್ ಈಸ್ ಕೇಂದ್ರ ಅಂಕಿಅಂಶಗಳ ಸಂಸ್ಥೆ ಬಗ್ಗೆ ನೆನಪಿರಲಿ ಇದೊಂದು. ನೆಕ್ಸ್ಟ್ NSSO, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್, ರಾಷ್ಟ್ರೀಯ ಪ್ರಾಯೋಗಿಕ ಸಮೀಕ್ಷಾ ಕೇಂದ್ರ ಅಂತೇಳಿ ಕರಿತೀವಿ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್. ಸೊ ನೆನಪಿಟ್ಕೊಳ್ಳಿ. ಸೊ ಇದು ಸಹ ನವದೆಹಲಿಯಲ್ಲಿದೆ. ಇದು ಪ್ರಮುಖವಾಗಿ ಕೇವಲ 3 ಅಂಶಗಳನ್ನು ಇಟ್ಕೊಂಡು ಮಾಪನವನ್ನು ಮಾಡುತ್ತೆ ಯೋಜನೆಗಳನ್ನು. ಯಾವ್ಯಾವುದು? ಬಡತನ, ನಿರುದ್ಯೋಗ ಮತ್ತು ಬಳಕೆಯ ಪ್ರಮಾಣ. ಕನ್ಸಂಪ್ಷನ್ ಅಂತ ಕರಿತೀವಲ್ಲ, ಬಳಕೆಯ ಪ್ರಮಾಣ. ಬಡತನ, ನಿರುದ್ಯೋಗ ಮತ್ತು ಬಳಕೆಯ ಪ್ರಮಾಣ, ಕನ್ಸಂಪ್ಷನ್. ಸೊ ಇಷ್ಟು ನೋಡಿ, NSSO ಕೇವಲ 3 ಅಂಶಗಳನ್ನು ಇಟ್ಕೊಂಡು ಮಾಪನ ಮಾಡುತ್ತೆ ಭಾರತದ ಯೋಜನೆಗಳನ್ನು. ಬಡತನ, ನಿರುದ್ಯೋಗ, ಬಳಕೆಯ ಪ್ರಮಾಣ. ಎಕ್ಸಾಮಲ್ಲಿ ಕೇಳ್ತಾರೆ, ಬಡತನವನ್ನು ಮಾಪನ ಮಾಡೋ ಸಂಸ್ಥೆ ಯಾವುದು? CSO ಇರುತ್ತೆ, NSSO ಬರುತ್ತೆ, ಇನ್ನೊಂದು 2-3 ಯಾವುದೋ ಕೊಡ್ತಾನೆ ಆಪ್ಷನ್ಸು. ಕನ್ಫ್ಯೂಸ್ ಆಗಬೇಡಿ. NSSO ನೋಡಿ, ಬಡತನ, ನಿರುದ್ಯೋಗ, ಬಳಕೆಯ ಪ್ರಮಾಣ, ಈ 3 ಅಂಶಗಳನ್ನ ನೆನ್ಪಿಟ್ಕೊಳ್ಳಿ. ಇದು ಸಂಬಂಧಪಟ್ಟಂಗೆ ಓನ್ಲಿ NSSO ಅಷ್ಟೇ ಮಾಪನ ಮಾಡುತ್ತೆ. ಇನ್ನು ಉಳಿದ ಯಾವುದೇ ಅಂಶಗಳನ್ನು ಬಿಟ್ಟು, ಈ 3ನ್ನು ಬಿಟ್ಟು ರಾಷ್ಟ್ರೀಯ ಆದಾಯ, ತಲಾದಾಯ ಯಾವುದೇ ಇರಲಿ, ಜನಸಂಖ್ಯೆ ಏನೇ ಇರಲಿ, ಅದನ್ನು ಅಧ್ಯಯನ ಮಾಡೋದು CSO ಅಥವಾ ಮಾಪನ ಮಾಡೋದು CSO. ನೆನ್ಪಿಟ್ಕೊಳ್ಳಿ. ಈ 3ನ್ನು ಬಿಟ್ಟು ಬೇರೆ ಎಲ್ಲ ಅಂಶಗಳನ್ನು ಕೊಟ್ಟರೆ ಅದು ಯಾವ ಸಂಸ್ಥೆ ಅಧ್ಯಯನ ಮಾಡುತ್ತೆ, ಮಾಪನ ಮಾಡುತ್ತೆ? CSO. ಸೊ ನೆನ್ಪಿಟ್ಕೊಳ್ಳಿ. ಇಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ಇವನ್ನ ಇನ್ನು ಮುಂದೆ ಆಳವಾಗಿ ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ ಅಷ್ಟು ಒಂದು ಕ್ಲಾಸಲ್ಲಿ. ಇಷ್ಟು ಆರ್ಥಿಕ ಯೋಜನೆಗಳ ಬಗ್ಗೆ ಡಿಸ್ಕಸ್ ಆಯಿತು. ಸೊ ಆರ್ಥಿಕ ಯೋಜನೆಗಳಲ್ಲಿ ಏನೇನು ಓದಬೇಕು ಎಲ್ಲದನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಮುಖವಾಗಿ ಆರ್ಥಿಕ ಯೋಜನೆಗಳು ಇಷ್ಟು ಪಾರ್ಟ್ ಏನೇನು ಹೇಳಿದ್ದುವರೆಗೂ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಜರಾಗಿ ಯಾವ್ಯಾವ ಟಾಪಿಕ್ನ ಓದಬೇಕೀಗ. ಇದುವರೆಗೂ ಇದು 1951 ಟು 2011ವರೆಗೂ ಆಯಿತು ಯೋಜನೆಗಳು, ಮತ್ತು 2014 ಟು 2020ವರೆಗೂ NDA ಗೌರ್ಮೆಂಟ್ ಯೋಜನೆಗಳು ಅಷ್ಟು ಪಾರ್ಟ್ ಆಯಿತು. ಸೊ ಕಮ್ ಟು ದ ನೆಕ್ಸ್ಟ್, ವಿಚ್ ಆರ್ ದ ಟಾಪಿಕ್ಸ್. ಅದರ್ ಟಾಪಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಎಕಾನಮಿ. ಸೊ ಮೇಜರಾಗಿ GDP, ವೆರಿ ಇಂಪಾರ್ಟೆಂಟ್ ಟಾಪಿಕ್. GDP ಅಂಡ್ ರೆಪೋ ದರ, ಹಣದುಬ್ಬರ, ನೀತಿ ಆಯೋಗಗಳು ಅಥವಾ ಹಣಕಾಸು ಆಯೋಗಗಳು, ಫೈನಾನ್ಸ್ ಕಮಿಷನ್ ವೆರಿ ಇಂಪಾರ್ಟೆಂಟ್, ನೀತಿ ಆಯೋಗ, ರಾಷ್ಟ್ರೀಯ ಸೂಚಕಗಳು ಅಥವಾ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸೂಚ್ಯಂಕಗಳು ವೆರಿ ಇಂಪಾರ್ಟೆಂಟ್. ಸೊ ಎಕನಾಮಿ ರಿಲೇಟೆಡ್ ಬರ್ತಿರ್ತಾವಲ್ಲ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸೂಚ್ಯಂಕಗಳು. ಸೊ ನಂತರ ನಿರುದ್ಯೋಗ, ಬಡತನ, ಜನಗಣತಿ. ಸೊ ಇವು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ. ರಾಷ್ಟ್ರೀಯ ಆದಾಯ, ತಲಾದಾಯ, ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅವುಗಳ ಸ್ಥಾಪನೆ, ಅವುಗಳ ಕೇಂದ್ರ ಕಚೇರಿ ಮತ್ತು ಅವುಗಳ ಅಧ್ಯಕ್ಷರು ನೆನ್ಪಿಟ್ಕೊಳ್ಳಿ. ಸೊ ಮೇಜರಾಗಿ ವಿಶ್ವಸಂಸ್ಥೆ. ಸೊ ವಿಶ್ವಸಂಸ್ಥೆ ಗೊತ್ತು ನಿಮಗೆ. ಮೇಜರ್ ವಿಶ್ವಸಂಸ್ಥೆ ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು, ಅವರ ಸ್ಥಾಪನೆ ಹಾಗೂ ಅದರ ಕೇಂದ್ರ ಕಚೇರಿ ಕುರಿತು ವಿಶ್ವಸಂಸ್ಥೆ ಬಗ್ಗೆ ಯಾವ್ಯಾವ ಸಂಸ್ಥೆ, ಅದು ಉದಾಹರಣೆ ಯಾವುದಾದ್ರು ರಾಷ್ಟ್ರೀಯ ಸಮ್ಮೇಳನಗಳಿರ್ಬೋದು, ಸಭೆಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ವಿಶ್ವಸಂಸ್ಥೆ ಬಗ್ಗೆ ಕನ್ಫರ್ಮ್ ಆಗಿರುತ್ತೆ. ಸೊ ವಿಶ್ವಸಂಸ್ಥೆ 1945 ಅಕ್ಟೋಬರ್ 24 ಸ್ಥಾಪನೆ. ವಿಶ್ವಸಂಸ್ಥೆ 1945 ಅಕ್ಟೋಬರ್ 24 ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕಲ್ಲಿದೆ. ಸೊ ಮೇಜರ್ ನೆನ್ಪಿಟ್ಕೊಳ್ಳಿ. ಪ್ರಸ್ತುತ ಇದರ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್. ಆಂಟೋನಿಯೋ ಗುಟೆರಸ್ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ವಿಶ್ವಸಂಸ್ಥೆಗೆ. ಸೊ ನೆಕ್ಸ್ಟ್ ಪಾಯಿಂಟ್, ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಸಂಘಟನೆಗಳು. ಉದಾಹರಣೆ IMF, ILO, ಈ ಥರ ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ಕೂಡ ನೀವು ನೋಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬಜೆಟ್, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಬಜೆಟ್ ಬಗ್ಗೆ ಅಧ್ಯಯನ ಮಾಡಿ. ನಂತರ ಆರ್ಥಿಕ ಸಮೀಕ್ಷೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಆರ್ಥಿಕ ಸಮೀಕ್ಷೆಯನ್ನು ಅಧ್ಯಯನ ಮಾಡಿ. ಸೊ ಇಷ್ಟು ಮೇಜರ್ ನಿಮಗೆ ಎಕಾನಮಿಯಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥ
ಒಂದು ಟಾಪಿಕ್ಸ್ಗಳು ನೆನ್ಪಿಟ್ಕೊಳ್ಳಿ ಮೇಜರಾಗಿ. ಸೊ ಬುಕ್ಸ್ಗಳು ನೀವೇನು ಓದೋದು ಬೇಕಾಗಿಲ್ಲ. ಮೇಯ್ನ್ ಯೋಜನೆಗಳನ್ನ ನಾನು ಹೇಳಿದ್ನಲ್ಲ, ಅಷ್ಟು ಯೋಜನೆಗಳೆಲ್ಲ ನಿಮಗೆ ಆಲ್ರೆಡಿ ಗೂಗಲಲ್ಲೂ ಸಿಗುತ್ತೆ, ಹೊರಗಡೆ ಎಲ್ಲ ನಿಮ್ಮ ಪೇಪರೆಲ್ಲ ಬಂದಿರುತ್ತೆ. ಅವನ್ನೆಲ್ಲ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲ ನಾನು ಕೊಡ್ತೀನಿ, ಅದೊಂದು KS ಪ್ರಿಲಿಮಿನರಿಗೆ ಒಂದು ಬುಕ್ಸ್ ರೆಡಿ ಮಾಡ್ತೀನಿ, ಅದರಲ್ಲಿ ಕೊಡ್ತೀನಿ ಕಂಪ್ಲೀಟ್ ಯೋಜನೆಗಳು. ಸೊ ಜೊತೆಗೆ ಒಂದು ಬೇಸಿಕ್ ನೀವು ಓದಬೇಕಂದ್ರೆ ಸೆಕೆಂಡ್ PUC ಕರ್ನಾಟಕ ಸ್ಟೇಟ್ ಸಿಲೆಬಸ್ಸು ಸೆಕೆಂಡ್ PUCದು ಒಂದು ಅರ್ಥಶಾಸ್ತ್ರವನ್ನು ಓದಿ. ಪೇಜ್ ನಂಬರ್ 151ಇಂದ ಸ್ವಲ್ಪ ಓದಿದರೆ ಸಾಕು. ನೀವು ಒಂದು 280 ಪೇಜ್ವರೆಗೂ ನೀವು ಓದಿ ಸಾಕು. ಅಷ್ಟು ನಿಮಗೆ ಬೇಸಿಕ್ ಕವರ್ ಆಗುತ್ತೆ. ದಿಸ್ ಇಸ್ ಮೇಜರ್ ಇನ್ ಎಕನಾಮಿ. ಸೊ ಇಷ್ಟನ್ನು ನೀಟಾಗಿ ಥರ ಆಗ್ಬಿಟ್ರೆ ನೀವು ಇನ್ನೇನು ಎಕ್ಸ್ಟ್ರಾ ಓದೋದೇನು ಬೇಕಾಗಿಲ್ಲ ಎಕನಾಮಿಯಲ್ಲಿ. ಇನ್ನು ಎಕ್ಸ್ಟ್ರಾ ಪೇಪರಲ್ಲಿ ಪ್ರೆಸೆಂಟ್ ಏನು ಅಪ್ಡೇಟ್ ಇರುತ್ತೋ ಅದನ್ನು ನೀವು ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಆಗಿ. ಇನ್ನು ಯೋಜನೆಗಳಿರ್ಬೋದು, ಮೇನ್ ಯೋಜನೆಗಳಲ್ಲಿ ಯೋಜನೆ, ಅವಧಿ, ಉದ್ದೇಶ, GDP ಸಾಧನೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅನುದಾನ ಎಷ್ಟಿದೆ, ಕೊಡುಗೆ ಎಷ್ಟಿದೆ, ಅದರ ಸಾಧನೆ ಎಷ್ಟಾಗಿದೆ ಶೇಕಡಾವಾರು, ಜೊತೆಗೆ ಆ ಯೋಜನೆ ಯಾವ ಯೋಜನೆಯೊಂದಿಗೆ ವಿಲೀನಗೊಂಡಿದೆ, ಅದರ ಹೆಸರು, ಹೊಸ ಮರುನಾಮಕರಣ ಆಗಿರೋ ಹೆಸರುಗಳು. ಸೊ ನೀಟಾಗಿ ಇದನ್ನು ತರೋದ್ರೆ ಸಾಕು. ಎಕ್ಸಾಮಲ್ಲಿ ಎಕನಾಮಿ ನಿಮಗೆ ವೆರಿ ಈಸಿ. ಸೊ ಇಷ್ಟು ಎಕನಾಮಿಕ್ಸ್ ಒಟ್ಟಿಗೆ. ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದ.